ಇವತ್ತು ಡೇ 3 ಆಫ್ ಅವರ್ UP ಜರ್ನಿ. ಇವತ್ತು 3ನೇ ದಿವಸ ಐತೆ. ಸೊ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 2 ಗಂಟೆಗೆ ಹೇಳ್ಬೇಕಂದವ್ರು 6 ಗಂಟೆಗೆ ಎದ್ದು 7:30 ಇಲ್ಲ 6 ಗಂಟೆಗೆ ಎದ್ದಿಲ್ಲ 6 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಕಾಲಭೈರವೇಶ್ವರ ದರ್ಶನಕ್ಕೆ ಹೋಗಿದ್ವಿ. ಸ್ಟಿಲ್ ಐ ಥಿಂಕ್ 2 ಅವರ್ ಮೇಲೆ ತಗೋ ಜರ್ನಿ. ಜಾಸ್ತಿ ರಶ್ ಐತಿ ಕಾಲಭೈರವ್ ಟೆಂಪಲ್. ಕಾಶಿ ವಿಶ್ವನಾಥ್ ಟೆಂಪಲ್ಗಿಂತ ಕಾಲಭೈರವ್ ಟೆಂಪಲ್ ಜಾಸ್ತಿ ರಶ್ ಐತಿ. ಸೊ ಅದು ಮುಗಿಸ್ಕೊಂಡು ಪೇಂಟಿಂಗ್ಸ್ ನೋಡ್ಬೇಕಂತೇಳಿ ಗುಂಡಿ ಪರ್ಕೋತ ಘಾಟಿಗೆ ಬಂದಿದ್ವಿ. ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ರಶ್ ಐತಿ. ಫೋಟೋಶೂಟ್ ರಶ್ಶಿಗೆ ಎಲ್ಲ ಹೈಪ್ಡ್ ಆಗಿಬಿಟ್ಟವು. ನಮ್ಮಂಥ ಬ್ಲಾಗರ್ಸ್ ಬಂದು ಎಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮ್ದಾಗ ನೋಡಿ ನೆಕ್ಸ್ಟ್ ಲೆವೆಲ್ ರಶ್ ಆಗ್ಯಾವೆಲ್ಲ. ಬಟ್ ಒಂಥರ ಕಾಶಿ ಕೋಲ್ಡ್ ಹೆಂಗೈತಂದ್ರೆ ನಿಮಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅಡ್ಡಾಡೋಕೆ ಫುಲ್ ಹೆಲ್ಪ್ ಮಾಡ್ತೈತಿ. ಕೋಲ್ಡ್ ಇರೋಂಗಿಲ್ಲ, ನಾರ್ಮಲ್ ಇರ್ತೈತಿ. ಬಟ್ ಈವ್ನಿಂಗ್ ಸಣ್ಣಂಗೆ ಸೂಸ್ ಗಾಳಿ ಅಂತಲ್ಲ, ತಣ್ಣಗೆ ಕೋಲ್ಡ್ ಸ್ಟಾರ್ಟ್ ಆಕತಿ. ಬಟ್ ಮಾರ್ನಿಂಗಿಂದ ಈವ್ನಿಂಗ್ ಮಟ್ಟ ಅಡ್ಡಾಡೋಕ್ಕೆಲ್ಲ ಚಲೋ ಐತೆ. ಬೋಟ್ ರೈಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ದವು. ನೋಡಿದ್ರೆ ಹಿಂಗೈತೆ ಪ್ರೆಸೆಂಟ್ ಇಲ್ಲಿ ಬೂಂದಿ ಪರ್ಕೋಟ ಘಾಟ್ ಅಲ್ಲಿ ಮುಂದೆ ಕಾಣತೈತಿ. ಇಷ್ಟು ರಶ್ ಆಗೈತೆ, ಅದು ಫುಲ್ ಹೈಪ್ ಆಗಿಬಿಟ್ಟೈತಿ ಇಲ್ಲಿ ಫೋಟೋಶೂಟಿಗೆ. ಹಂಗೆ ನೋಡಿದ್ರೆ ಈ ಕಡೆ ಮುಂದೆ ಇವಾಗ ಬೋಟಿಂಗ್ ಚಂದ ನಡೆದೈತೆ ಫುಲ್ ಎಲ್ಲ. ಸೊ ಇಲ್ಲಿ ಘಾಟ್ಸ್ ಹೆಂಗದಾವಂದ್ರೆ ನಾವೀಗ ಇಲ್ಲಿ ಕರೆಂಟ್ ನೋಡಾಕತ್ತೀವಿ. ಈ ಕಡೆ ಬ್ರಹ್ಮ ಘಾಟ್ ಐತಿ. ಸೊ ಇದೇನು ರೆಡ್ ಕಲರ್ ಇದು ನೋಡಾತೀವಲ್ಲ ಬಿಲ್ಡಿಂಗ್, ಈ ಕಡೆಯಿಂದ ಮಠ ಅದು ಕವಲೆ ಮಠ ಘಾಟ್ ಬೇರೆ ಘಾಟ್ ಐತೆ ಗೊತ್ತಿಲ್ಲ. 2 ಒಟ್ಟು ಫುಲ್ ಹಿಂಗಾಗಿ ಟೋಟಲ್ 68 ಎಷ್ಟೋ ಘಾಟ್ಸ್ದಾವಂತ. 84 ಘಾಟ್ಸ್ ಟೋಟಲ್ ಆಗಿ. ಸೊ ನಾವು ಕೇಳೀವಿ ಬೋಟ್ ರೈಡಿಗೆ, ನೋಡೋಣ ಅಂತಿನ ಕನ್ಫರ್ಮ್ ಆಗಿಲ್ಲ. ಪ್ರೈಸ್ ಮಾತ್ರ ಹೆವಿ ಹೇಳಾಕತ್ತಾರ ಪರ್ಸ್ನಲ್ ಬೋಟಿಗೆ. ನೋಡೋಣ ಅಂತ ಮಾತಾಡಿಕೊಂಡು ನಾವು ಮಾಡ್ಬೇಕಂತ ಮಾಡೀವಿ. ಈಗ ಆಲ್ಮೋಸ್ಟ್ ನಾವು ಪೇಂಟಿಂಗ್ಸ್ ನೋಡಕ್ಕೆ ಹೋಗ್ಬೇಕಂತ ಮಾಡೀವಿ. ನೋಡೋಣ, ರಶ್ ಮಾತ್ರ ಹೆವಿ ಐತೆ. ನೋಡೋಣ ಅಂತ ಹೆಂಗಾಗತ್ತಂತ. ಸೊ ನಮ್ಮ ಹಿಂದಿಲ್ಲ ಐತೆ, ಘಾಟಿಗೆ ಬಂದು ನಿಂತೀವಿ ಫುಲ್.
ಹಾಯ್, ನಿನ್ನೆ ನೈಟ್ ಆಲ್ಮೋಸ್ಟ್ ಫುಲ್ ಕ್ಲೋಸಿಂದ ಆರತಿ ನೋಡಿದ್ವಿ ದಶಾಶ್ವಮೇಧ ಘಾಟ್ನಾಗ. ಅದಾದ್ಮೇಲೆ ಅಪ್ಡೇಟ್ಸ್ ಕೊಡೋಕ್ಕಾಗಲಿಲ್ಲ. ಸೊ ಅದಾದ್ಮೇಲೆ ಮತ್ತೆ ಸ್ವಲ್ಪ ಚಾಟ್ಸೋದು ಟ್ರೈ ಮಾಡಿ ನೈಟ್ ಮಣಿಕರ್ಣಿಕಾ ಘಾಟ ನೋಡೋಕೆ ಹೋಗಿದ್ವಿ. ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ಮಾಡೋದಂತಲ್ಲ, ಬಟ್ ಅಲ್ಲಿ ಹೋದ್ರೆ ಒಂದು ಬೇರೆ ಫೀಲ್ ಇರುತ್ತೆ. ಸೊ ಜಸ್ಟ್ ನೋಡ್ಕೊಂಬರ್ಬೋದು ಅಷ್ಟೇ ಮಣಿಕರ್ಣಿಕಾ ಘಾಟಿಗೆ. ಸೊ ಇವತ್ತು ಅದಾದಮೇಲೆ ಇವಾಗ ನೆಕ್ಸ್ಟ್ ಬೋಟಿಂಗ್ ಮಾಡೋಕೆ ಹೋಗ್ಬೇಕಂತ ಮಾಡೀವಿ. ಸೊ ಬೋಟಿಂಗ್ ಮಾಡ್ಕೊಂಬಂದು ಅದ್ರ ನೆಕ್ಸ್ಟ್ ಅಪ್ಡೇಟ್ಸ್ ಹೇಳ್ತೀವಿ, ನೋಡೋಣ ಅಂತ. सामने टेढ़ा वाला जो मंदिर है, ये रत्नेश्वर महादेव का मंदिर है. हाँ, इसमें श्रापित मंदिर है, इसमें पूजा पाठ नहीं होता है. क्या श्राप है उसका? श्राप ये है कि एक राजा थे, जिन्होंने बनवाया, उन्होंने बनवा के इसमें महायज्ञ किया. बोले कि मैं अपने माता पिता के ऋण से उऋण हो जाऊंगा मंदिर बना के यज्ञ करवा. तो यहाँ पे जब उन्होंने गंगा जल ढाला तो मंदिर टेढ़ा हो गया. तो मंदिर गंगा जल से आवाज़ आई, गंगा माता ने बोला कि अपने माता पिता के ऋण से कोई ऋण नहीं हो सकता है, इसलिए वो मंदिर टेढ़ा है. अभी तक टेढ़ा ही टेढ़ा. यहाँ 24 घंटे लाशें जलती रहती है सीधा. यहाँ 24 घंटा 1 मिनट के लिए बंद नहीं होता है, सेकेंड के लिए बंद. यहाँ ज़मीन कभी ठंडी नहीं होती है. शिव जी ने यहाँ पे श्राप दिया था जमीन काशी में. शिव जी का यहाँ पे मणि और पार्वती माता का कान का कुंडल गिरा था. तो खोजने पर जब नहीं मिला तो शिव जी ने श्राप दिया, जैसे मेरा हृदय, मेरे पार्वती का हृदय जल रहा है, वैसे यहाँ की ज़मीन कभी ठंडी नहीं होएगी. तो आज तक यहाँ पे भी चिता जलती है 24 घंटे, 1 सेकेंड के लिए भी बंद नहीं होता. ಇವಾಗ ಜಸ್ಟ್ ಬೋಟ್ ರೈಡ್ ಮುಗಿಸ್ಕೊಂಬಂದ್ವಿ ನಮೋ ಘಾಟಿಂದ ಹಸಿ ಘಾಟಿಗೆ. ಸೊ ಟೋಟಲ್ 3 ಜನಕ್ಕೆ ಪ್ರೈವೇಟ್ ಬೋಟಿಗೆ 1500 ರೂಪಾಯಿ ಕೊಟ್ಟಿದ್ವಿ. 3000 ಹೇಳಿದ್ರು ಸ್ಟಾರ್ಟಿಂಗ್. ಸೊ ಹಿಂಗೆ ಮಾತಾಡಿ 1600 ರೂಪಾಯಿಗೆ ಮುಗಿಸಿದ್ವಿ. ಸೊ ಅಲ್ಲಿಂದ ಬೋಟಿಂದ ಇಳಿದು ಬರುವಾಗ ಅಲ್ಲಿ ನಿಯರ್ ಜಗನ್ನಾಥ ಟೆಂಪಲ್ ಐತಂತೆ. ಸೊ ಇವತ್ತು ನಮ್ಮ ಪುಣ್ಯ, ಇವತ್ತು ವೈಕುಂಠ ಏಕಾದಶಿ ಐತಿ. ಸೊ ಟೆಂಪಲ್ ವಿಸಿಟ್ ಮಾಡಿದ್ರೆ ಗೊತ್ತಿದ್ದೇ ಇಲ್ಲ, ಸುಮ್ಮನೆ ಏನೋ ಟೆಂಪಲ್ ಐತಂತಂದ ಹೋಗ್ಬೇಕಂತ ಬಂದು ಆಮೇಲೆ ಬಂದು ನೋಡಿದ್ರೆ ಇವತ್ತು ವೈಕುಂಠ ಏಕಾದಶಿ ಇತ್ತು. ಸೊ ಅದು ದರ್ಶನ ಮಾಡ್ಕೊಂಬರೋಣ ಅಂತ. ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಇಷ್ಟು ಲೆಸ್ ಕ್ರೌಡೆಡ್ ಐತಿ ಟೆಂಪಲ್. ಆಲ್ಮೋಸ್ಟ್ ಜಾಸ್ತಿ ಜನ ಬರಲ್ಲ ಇಲ್ಲೇ ಜಗನ್ನಾಥ ಟೆಂಪಲ್ಗೆ. ಅಂದರೆ ಇಲ್ಲಿ ಯಾರೂ ಇಲ್ಲ ಇವಾಗ ನೋಡಿದ್ರೆ, ಬಟ್ ಬರ್ತಾರೋ ಹಿಂಗೈತೆ ಗೊತ್ತಿಲ್ಲ. ಈಗಂತೂ ಇಷ್ಟು ಲೆಸ್ ಕ್ರೌಡ್ ಐತಿ. ಐ ಥಿಂಕ್ ಜಾಸ್ತಿ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ ಅನಿಸುತ್ತೆ ಈ ಟೆಂಪಲ್. ಸೊ ಬರ್ರಿ ಒಳಗೆ ಹೋಗೋಣ ಅಂತ ನೋಡೋಣ. ಸೊ ಕರೆಕ್ಟ್ ನಾವು ಬಂದ ಟೈಮಿಗೆ ಅದೇ ಟೈಮಿಗೆ ಜಸ್ಟ್ ನಾವು ಹೋದ್ವಿ, ದರ್ಶನ ಮುಗಿಸ್ಕೊಂಡ್ವಿ, ಪ್ರಸಾದ ಕೊಟ್ರೆ ದೇವ್ರಿಗೆ ಹಂಗೆ ನೈವೇದ್ಯ ಇಟ್ಟು ನಾವು 2 ನಿಮಿಷಕ್ಕೆ ನೈವೇದ್ಯ ಇಟ್ಟು ಕ್ಲೋಸು ಮಾಡಿದ್ವಿ. ನಮ್ಮ ಪುಣ್ಯನ ವೈಕುಂಠ ಏಕಾದಶಿ ದಿನ ದರ್ಶನ ಸಿಕ್ತು ನರಸಿಂಹಸ್ವಾಮಿದು. ಸೊ ಒಳ್ಳೆ ಬ್ಲೆಸ್ ಆಯ್ತು ಇವತ್ತಿಗೆ. ದರ್ಶನ ಮುಗಿಸ್ಕೊಂಬಂದ್ವಿ. ಈಗಿಲ್ಲಿ ನಾವು ಇನ್ಸ್ಟಾಗ್ರಾಮ್ ನೋಡಿ ಪಿಜ್ಜೇರಿಯಾದಾಗ ಪಿಜ್ಜಾ ಟ್ರೈ ಮಾಡ್ಬೇಕಂತ ಬಂದೀವಿ, ನೋಡೋಣ ಅಂತ ಹೇಳಿ. ಅಷ್ಟೇ.